ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ತಾವೆಲ್ಲ ಈಗಾಗಲೇ ಒಂದು 2025ರ ಒಂದು ಮೊರಾರ್ಜಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಪೂರ್ವ ತಯಾರಿನ ನಡೆಸ್ತಾ ಇರ್ತಾರೆ. ಹಾಗಾದರೆ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತವನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತೋರಿಸ್ತಾ ಇದ್ದೀವಿ. ನಿಮಗೆ ಯಾವ ಥರ ಒಂದು ಸ್ಟಡಿಯನ್ನು ಮಾಡಬೇಕು, ಹಾಗೆ ಯಾವ ಥರ ಕ್ವಶನ್ಸ್ಗಳು ಬರ್ತವೆ, ಯಾವ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಇರ್ತವೆ ಅನ್ನೋದು ನಿಮಗೆ ಈ ಒಂದು ವಿಡಿಯೋದ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಒಂದನೇ ಕ್ವಶನ್ ನೋಡಿರಿ. ಫಸ್ಟ್ ಕ್ವಶನ್ ನೋಡಿರಿ, ಈ ಥರ ಇದೆ. 5496ರಲ್ಲಿ 5ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ವ್ಯತ್ಯಾಸ ಅಂತ ಇದೆ. ನೋಡಿರಿ, ಆಪ್ಷನ್ ಎದೊಳಗೆ 5000 ಅಂತ ಇದೆ, ಬಿದೊಳಗೆ 5005, ಸಿದೊಳಗೆ 4995, ಡಿದೊಳಗೆ 5055 ಅಂತ ಇದೆ. ಹೌದಾ? ಹಾಗಾದರೆ ಈ ಥರ ಒಂದು ಲೆಕ್ಕಗಳನ್ನು ಕೇಳಿದಾಗ ನಾವು ಯಾವ ಥರ ಬಿಡಿಸ್ಬೇಕು ಅಂತಂದ್ರೆ, ಇಲ್ಲಿ ನೋಡಿರಿ 5ರ ಸ್ಥಾನ ಬೆಲೆ 5 ಯಾವ ಸ್ಥಾನದೊಳಗಿದೆ ನೋಡಿರಿ, ಇದು ಬರ್ಕೋತೀನಿ ನೋಡಿರಿ ಒಂದು ನಿಮಿಷ. ಎಷ್ಟಿದೆ? 5496 ಅಂತ ಇದೆ. ಹೌದಾ? ಇಲ್ಲಿ ಏನಂತ ಕೇಳಿದರೆ, ಇಲ್ಲಿ 5ಅನ್ನು ಟಾರ್ಗೆಟ್ ಮಾಡಿದ್ದಾರೆ. ಹೌದಾ? ಇಲ್ಲಿ 5ಅನ್ನು ಟಾರ್ಗೆಟ್ ಮಾಡಿದ್ದಾರೆ. ಹಾಗಿದ್ರೆ 5 ಯಾವ ಸ್ಥಾನದೊಳಗಿದೆ? ಬಿಡಿ, 10, 100, 1000. 5000 ಸ್ಥಾನದೊಳಗಿದೆ. ಹಾಗಾದರೆ 5ರ ಸ್ಥಾನ ಬೆಲೆ ಎಷ್ಟಾಯಿತು? 5000 ಆಯಿತು. ಹೌದಾ? 5ರ ಸ್ಥಾನ ಬೆಲೆ 5000 ಆಯಿತು. ಹಾಗಿದ್ರೆ 5ರ ಮುಖ ಬೆಲೆ ಎಷ್ಟು? ಮುಖ ಬೆಲೆ ಅಂತಂದ್ರೆ ಕೊಟ್ಟಂಥ ಒಂದು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಕೊಟ್ಟಂಥ ಒಂದು ಬೆಲೆ ಯಾವುದ್ರ ಅಂತ ಹೇಳಿದರೆ ಮೈನಸ್ ಎಷ್ಟು ಮಾಡಬೇಕು? 5ಅನ್ನು ಮಾಡಬೇಕು. ಯಾಕಂದರೆ ಮುಖ ಬೆಲೆ 5, ಸ್ಥಾನ ಬೆಲೆ 5000. ಹಾಗಿದ್ರೆ 5000ದಲ್ಲಿ 5000 ಮೈನಸ್ 5 ಮಾಡಿದಾಗ ಎಷ್ಟು ಬರುತ್ತೆ? ಆನ್ಸರು ಆಪ್ಷನ್ ಸಿ ಆಗುತ್ತೆ. ಎಷ್ಟು ಹೇಳ್ರಿ? ಎಲ್ಲಿದೆ? ಆಪ್ಷನ್ ಸಿದೊಳಗೆ ಸರಿ ಆಗುತ್ತೆ ಉತ್ತರ. ಎಷ್ಟು? 4995 ಉತ್ತರ ಆಗ್ತದೆ. ಬೇಕಾದ್ರೆ ನೀವು ಒಂದು ಕಚ್ಚಾ ಬುಕ್ಕಲ್ಲಿ ಒಂದು ಮಾಡಿ ನೋಡ್ಬೋದು. ಆನ್ಸರ್ ಯಾವ್ದು ಬರ್ತದೆ ನೋಡಿರಿ, ಆಪ್ಷನ್ ಸಿ ಬರ್ತದೆ. ಓಕೆ, ಈ ಥರ ಪ್ರಶ್ನೆಗಳು ಬಂದಾಗ ನೀವು ಈ ಥರ ಮಾಡಿ ಬಿಡಿಸ್ಬೇಕು. ಹಾಗಾಗಿ ನೀವು ಸ್ಥಾನ ಬೆಲೆ ಪಟ್ಟಿ ಗೊತ್ತಿರಬೇಕು ನಿಮಗೆ. ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಇವು ಗೊತ್ತಿರಬೇಕು ನಿಮ್ಗೆ. ಓಕೆನಾ? ಈ ಥರ ಪ್ರಶ್ನೆ ಬಂದಾಗ ನೀವು ಈ ಥರ ಮಾಡಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 2 ನೋಡಿರಿ. 12973 ಪ್ಲಸ್ 46016 ಪ್ಲಸ್ 1523 ಬೆಲೆ ಅಂದರೆ ಇದನ್ನು ಎರಡಕ್ಕೂ ಎಲ್ಲ ಕೂಡಿಸಿದಾಗ ಎಷ್ಟಾಗುತ್ತೆ? ಇದನ್ನೆಲ್ಲ ನೋಡಿರಿ, ತುಂಬ ಈಸಿ ಇದೆ. ಅಡಿಷನ್ ಮಾಡಬೇಕು. ಹೌದಾ? ಎಲ್ಲ ಕೂಡಿಸಿದಾಗ ಆಪ್ಷನ್ ಎದೊಳಗೆ 60,521 ಇದೆ, ಬಿದೊಳಗೆ 60,500 ಇದೆ, ಸಿದೊಳಗೆ 60,512 ಇದೆ, ಡಿದೊಳಗೆ 58,989 ಇದೆ. ಹಾಗಾದರೆ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ದೀರಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಹಾಗಿದ್ರೆ ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ? ಆಪ್ಷನ್ ಸಿ. ಯಾವುದು? 60,512 ಆಗ್ತದೆ. ಇದನ್ನು ಕೂಡಿಸಿದಾಗ ಎಲ್ಲ ಕೂಡಿಸ್ಬೇಕು. ಇದು ನೋಡಿರಿ, 12,973, 46,016 ಪ್ಲಸ್ 1,523 ಇದನ್ನೆಲ್ಲ ಕೂಡಿಸಿದಾಗ ಎಷ್ಟಾಗುತ್ತೆ? 60,512 ಆಗುತ್ತೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ನೀವು ಬೇಕಾದ್ರೆ ಒಂದು ಕಚ್ಚಾ ಬುಕ್ ಮೇಲೆ ಬೇಕಾದ್ರೆ ಮಾಡಿ ನೋಡ್ಬೋದು. ಓಕೆ, ರಫ್ ನೋಟ್ಬುಕ್ಕಲ್ಲಿ ಇದನ್ನು ಲೆಕ್ಕನ ಮಾಡಿ ನೋಡಿ. ಓಕೆನಾ? ಯಾವತ್ತು ನೋಡಿರಿ, ಕಳೆಯುವುದರಲ್ಲಿ ಕೂಡಿಸೋದ್ರಲ್ಲಿ ಯಾವುದೇ ಲೆಕ್ಕದಲ್ಲಿ ನಾವು ಸಂಖ್ಯೆ ಕೆಳಗೆ ಸಂಖ್ಯೆಯನ್ನು ಹಚ್ಕೋಬೇಕು. ಅಂದರೆ ಬಿಡಿ ಸಂಖ್ಯೆ ಕೆಳಗೆ ಬಿಡಿ ಸಂಖ್ಯೆನ ಹಚ್ಕೋಬೇಕು. 10 ಸ್ಥಾನದಲ್ಲಿರುವಂಥ ಸಂಖ್ಯೆಗೆ 10 ಸ್ಥಾನದಲ್ಲಿರುವಂಥ ಸಂಖ್ಯೆ ಕೆಳಗೆ ಸಂಖ್ಯೆನ ಸರಿಯಾಗಿ ಹಚ್ಕೋಬೇಕು. ಅಂದಾಗ ಮಾತ್ರ ನಮಗೆ ಲೆಕ್ಕನ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಆಗಿದ್ರೆ ಕ್ವಶನ್ ನಂಬರ್ 3 ನೋಡ್ರಿ. ಈಗ 10ರಿಂದ 20ರ ಒಳಗಿನ 3ರ ಅಪವರ್ತ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. 10ರಿಂದ 20ರ ಒಳಗಿನ 3ರ ಅಪವರ್ತ್ಯಗಳ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ. ಅಪವರ್ತನ ಮತ್ತು ಅಪವರ್ತ್ಯ ಅಂದರೆ ಏನಂತ ನಿಮ್ಗೆ ಗೊತ್ತಿದೆ. ಅದ ಯಾಕಂದರೆ ಹಿಂದಿನ ವೀಡಿಯೋಸ್ಗಳಲ್ಲಿ ನಾನು ಕ್ಲಾಸನ್ನು ಮಾಡಿದ್ದೀನಿ. ಅಪವರ್ತನ ಮತ್ತು ಅಪವರ್ತ್ಯಕ್ಕಿರುವಂಥ ವ್ಯತ್ಯಾಸ. ಉದಾಹರಣೆಗೆ ಅಪವರ್ತನ ಅಂತ ತಂದಾಗ ಉದಾಹರಣೆಗೆ ನೋಡಿರಿ, 6 ಅಂತಂತ ಬರಿತೀನಿ. ನಾನಿಲ್ಲಿ 6 ಅಂತ ಬರ್ತೀನಿ. ಈ 6ರ ಅಪವರ್ತನ ಬರಿ ಅಂತ ತಂದಾಗ 6 ಯಾವ್ಯಾವ ಮಗ್ಗಿಲು ಬರ್ತದೆ ನೋಡಿರಿ. 1ರ ಮಗ್ಗಿಲು 6 ಇದೆ, 1 6 6, 2ರ ಮಗ್ಗಿಲು 6 ಇದೆ, 2 3 6, 2ರ ಮಗ್ಗಿಲಿದೆ, 3ರ ಮಗ್ಗಿಲಿದೆ, 4ರ ಮಗ್ಗಿಲು 6 ಇಲ್ಲ, 5ರ ಮಗ್ಗಿಲು 6 ಇಲ್ಲ. ನೆಕ್ಸ್ಟ್ ಯಾವ್ದು ಹೇಳ್ರಿ? 6ರ ಮಗ್ಗಿಲು 6 ಇದೆ. ಹಾಗಿದ್ರೆ 6ರ ಅಪವರ್ತನಗಳು ಯಾವ್ಯಾವುದು? 1 2 3 6 ಇವು 6ರ ಅಪವರ್ತನಗಳು. ಅಪವರ್ತ್ಯ ಅಂತ ತಂದಾಗ ಮಗ್ಗಿ ಬರ್ಕೊಂತ ಹೋಗ್ಬಿಟ್ರೆ ಅಂದರೆ ಟೇಬಲ್ಸನ್ನು ಬರೆಯೋದು. ಯಾವ್ದು ಹೇಳ್ರಿ? 3 3 3 2 6 3 3 9 ಈ ಥರ ಮಗ್ಗಿನ ಬರ್ಕೋತ ಹೋಗೋದು. ಇದು ಏನದು? ಒಂದು ಅಪವರ್ತ್ಯಗಳು ಅಂತಂತೇಳಿ. ಹಾಗಿದ್ರೆ 10ರಿಂದ 20ರ ಒಳಗಿನ 3ರ ಅಪವರ್ತ್ಯಗಳ ಸಂಖ್ಯೆ ನೋಡಿರಿ. 3 ಮಗ್ಗಿನ ಬರಿಬೇಕು. 3 ಮಗ್ಗಿನ ಬರ್ಕೊಂಡು 10ರಿಂದ 10ಕ್ಕಿಂತ ಮೇಲೆ 20ಕ್ಕಿಂತ ಒಳಗೆ ಎಷ್ಟು ಸಂಖ್ಯೆಗಳು ಬರ್ತವೆ ಅಂತೇಳಿ ಕೇಳ್ತಾ ಇದ್ದಾರೆ. ಹಿಂಗೆ 3 ಮಗ್ಗಿನ ಬರ್ಕೊಳ್ಳು ನೋಡಿ. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ ನಿಮಗೆ. 3 1 3, 3 2 6, 3 3 9, 3 4 12, 3 5 15, 3 6 18, 3 7 21, 3 8 24. ಹೌದಾ? ಇದರೊಳಗೆ
ಇಲ್ಲಿ ನೋಡ್ರಿ 10ಕ್ಕಿಂತ ಮೇಲೆ ಯಾವ್ಯಾವುದಿದೆ ಇಲ್ಲಿ 10ಕ್ಕಿಂತ ಮೇಲೆ ನೋಡ್ರಿ ಯಾವುದು 1 12 ಇದೆ ಹೌದಾ. ನೆಕ್ಸ್ಟ್ 15 ಬರ್ತಾ ಇದೆ 20 ಒಳಗೆ. ನೆಕ್ಸ್ಟ್ ನೋಡ್ರಿ 15 ಬರ್ತಾ ಇದೆ ಹೌದಾ. ನೆಕ್ಸ್ಟ್ ನೋಡ್ರಿ 18 ಬರ್ತಾ ಇದೆ. ಹಾಗಿದ್ರೆ 3 ಇದ್ದಾವೆ ಯಾವ್ಯಾವುದು 12 15 18 ಅಂದರೆ 10ರಿಂದ 20 ಒಳಗೆ ಇರುವಂಥದ್ದು ಮಗ್ಗಿಲು ಯಾವ್ಯಾವುದು 12 15 18 ಇದೆ. ಹಾಗಿದ್ರೆ ಇಲ್ಲಿ ಏನಾಗಬೇಕು ಉತ್ತರ ಆಪ್ಷನ್ ಬಿ ಆಗಬೇಕು ಹೌದಾ. 3 ಎಷ್ಟು ಸಂಖ್ಯೆ ಬರ್ತವೆ 3 ಸರಿಯಾದ ಉತ್ತರ ಎಲ್ಲಿದೆ ಆಪ್ಷನ್ ಬಿ ಇದರೊಳಗೆ ಇದೆ. ಸೊ 3ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 4 ವ್ಯತ್ಯಾಸ ಸಮ ವ್ಯವಕಲ್ಯ ಮೈನಸ್ ಇಲ್ಲಿ ಬಾಕ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತ ಕೇಳಿದಾರೆ ಹಿಂಗೆ ಹೌದಾ. ಇದಕ್ಕೆ ನೋಡೋಣ ನಾವು ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಆಪ್ಷನ್ ಸಿ ವ್ಯವಕಲಕ ವ್ಯತ್ಯಾಸ ಅಂತ ಹೇಳ್ತೀವಲ್ಲ, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಯಾವುದು ವ್ಯವಕಲಕ ವ್ಯತ್ಯಾಸ ಸಮ ವ್ಯವಕಲ್ಯ ಮೈನಸ್ ವ್ಯವಕಲಕ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 5 ಕೆಳಗಿನವುಗಳಲ್ಲಿ ಯಾವುದು ಸಮಾನ ಭಿನ್ನರಾಶಿ ಅಲ್ಲ. ಸಮಾನ ಭಿನ್ನರಾಶಿ ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ ಹೌದಾ. ಹಾಗಾದರೆ ಸಮಾನ ಭಿನ್ನರಾಶಿ ಇದರೊಳಗೆ ಯಾವುದಲ್ಲ ಅಂತ ನೋಡೋಣ. ಒಂದೇದು ನೋಡ್ರಿ 5ನೇಯ 3 ಅಂತ ಇದೆ, 25ನೇಯ 15, 15ನೇಯ 9, 15ನೇಯ 8 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಡಿ ಯಾವುದು 15ನೇಯ 8. ಯಾಕೆಂದರೆ ಇಲ್ಲಿ ನೋಡ್ರಿ ಇಲ್ಲಿ ಏನಿದೆ ಕೆಳಗಡೆ ನೋಡ್ರಿ ಇಲ್ಲಿ ನೋಡ್ರಿ ಏನಿದೆ ಇಲ್ಲಿ 5 5 25 15 ಇವೆಲ್ಲ ಒಂದೇ ಮಗ್ಗಿಲು ಬರ್ತಾ ಇದೆ. ಇದನ್ನ ಮೇಲ್ಗಡೆ ನೋಡ್ರಿ ನೆಕ್ಸ್ಟ್ ಮೇಲ್ಗಡೆ ನೋಡ್ರಿ ಇದನ್ನು ನೋಡ್ರಿ 3 15 9 ಇದು 3 ಒಂದೇ ಮಗ್ಗಿಲು ಬರ್ತಾ ಇದೆ. ಆದರೆ ಇಲ್ಲಿ 8 ಅನ್ನೋದು ಬೇರೆ ಮಗ್ಗಿಲು ಬರ್ತಾ ಇದೆ ಹೌದಾ. 8 ಅನ್ನೋದು ಒಂದು 3 ಮಗ್ಗಿಲು ಬರ್ತಾ ಇಲ್ಲ. ಹಾಗಾಗಿ 15ನೇಯ 8 ಇದು ಯಾವುದು ಇದು ಸಮಾನ ಭಿನ್ನರಾಶಿ ಆಗೋದಿಲ್ಲ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಸರಳ ಕೋನದ ಅಳತೆ. ನಿಮ್ಗೆಲ್ಲ ಕೋನಗಳು ಗೊತ್ತೇ ಇದ್ದಾವೆ. ಕೋನಗಳು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಹೌದಾ. ಲಂಬಕೋನ, ಲಘುಕೋನ, ವಿಶಾಲ ಕೋನ, ಸರಳಾದಿ ಕೋನ, ಪೂರ್ಣ ಕೋನ ಇವೆಲ್ಲ ಗೊತ್ತಿದೆ. ಹಾಗಿದ್ರೆ ಸರಳ ಕೋನದ ಅಳತೆ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎದೊಳಗೆ 50 ಡಿಗ್ರಿ ಇಂಟು 3, ಬಿದೊಳಗೆ 60 ಡಿಗ್ರಿ ಇಂಟು 3, ಸಿದೊಳಗೆ 40 ಡಿಗ್ರಿ ಇಂಟು 3, ಡಿದೊಳಗೆ 120 ಡಿಗ್ರಿ ಇಂಟು 3 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಎಷ್ಟಾಗುತ್ತೆ ನೋಡ್ರಿ. ಇದಕ್ಕೆ ಕ್ವಶನ್ ನಂಬರ್ 6ನೇದಕ್ಕೆ ಆಪ್ಷನ್ ಬಿ 6 3 18 ಅಂದರೆ 180 ಡಿಗ್ರಿ ಇದೆ ಹೌದಾ. ಯಾಕಂದ್ರೆ ಒಂದು ಸರಳ ಕೋನದ ಅಳತೆ ಎಷ್ಟಿರ್ತದೆ 180 ಡಿಗ್ರಿ. ಇದೊಂದು ಕೋನ ಅಂತ ತಿಳ್ಕೊಡ್ರಿ. ಇದು ಎಷ್ಟು ಡಿಗ್ರಿ ಇರ್ತದೆ 180 ಡಿಗ್ರಿ ಇರ್ತದೆ. ಹಾಗಾಗಿ 180 ಡಿಗ್ರಿಯಲ್ಲಿ ಬರ್ತದೆ 60 ಗುಣಿಲೆ 3 6 3 18 ಅಂದರೆ 60 ಇಂಟು 3 ಮಾಡಿದಾಗ 180 ಉತ್ತರ ಬಂತು. ಹಾಗಿದ್ರೆ 180 ಬರುವಂಥದ್ದು ಎಲ್ಲಿದೆ ಆಪ್ಷನ್ ಬಿ ಇದರೊಳಗೆ ಇದೆ. ಸೊ 6ನೇ ಪ್ರಶ್ನೆಗೆ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಇದು ವೃತ್ತವನ್ನು 2 ಸಮಭಾಗಗಳಾಗಿ ವಿಭಾಗಿಸುತ್ತದೆ. ವೃತ್ತವನ್ನು 2 ಭಾಗ ಮಾಡುವಂಥದ್ದು ಯಾವುದು. ವೃತ್ತವನ್ನು 2 ಭಾಗ ಮಾಡುವಂಥದ್ದು ಏನಂತಂತಾರೆ ವ್ಯಾಸ ಅಂತಂತ ಹೇಳ್ತೀವಿ ನಾವು. ಉದಾಹರಣೆಗೆ ನೋಡಿ ವ್ಯಾಸ ಅಂತ ತಂದಾಗ ಒಂದು ವೃತ್ತನ ಬರಿತೀವಿ ನೋಡ್ರಿ. ಇದು ವೃತ್ತ ಅಂತ ತಿಳ್ಕೊಡ್ರಿ. ಇದು ನೋಡ್ರಿ ಇದೊಂದು ವೃತ್ತ ಕೇಂದ್ರ. ಇದೇನಾಯ್ತು ಈಗ ಒಂದು ನಿಮಿಷ ಇದೇನಾಯಿತು ವೃತ್ತ ಇದು ತ್ರಿಜ್ಯ ಆಯಿತು. ಇಲ್ಲಿಂದ ಅರ್ಧ ಇತ್ತಂದ್ರೆ ಅದು ತ್ರಿಜ್ಯ ಹೌದಾ. ಹಾಗಿದ್ರೆ ವ್ಯಾಸ ಅಂತ ತಂದಾಗ ನೋಡ್ರಿ ಕರೆಕ್ಟಾಗಿ ವೃತ್ತವನ್ನು 2 ಸಮಭಾಗ ಮಾಡಿರಬೇಕು. ಕರೆಕ್ಟಾಗಿ 2 ಭಾಗ ಮಾಡುವಂಥದ್ದಕ್ಕೆ ಏನಂತಂತ ಹೇಳ್ತೀವಿ ನಾವು ವ್ಯಾಸ ಅಂತಂತ ಹೇಳ್ತೀವಿ ಹೌದಾ. ಹಾಗಾದರೆ ಇಲ್ಲಿ ಕರೆಕ್ಟಾಗಿ ವ್ಯಾಸ 2 ಭಾಗ ಮಾಡುವುದು ಯಾವುದು ವ್ಯಾಸ ಆಪ್ಷನ್ ಎ ರೈಟ್ ಆನ್ಸರ್. ಹಾಗಿದ್ರೆ ಜ ಅಂದ್ರೆ ಏನು ಅಂತ ಕೇಳ್ಬೋದು ನೀವು. ಜ ಅಂತ ತಂದ್ರೆ ನೋಡಿ ಒಂದು ವೃತ್ತ ಇದೆ ಅಂತ ತಿಳ್ಕೊಡ್ರಿ. ಇದು ಯಾವುದೇ ಒಂದು ನೋಡ್ರಿ ಈ ಥರ ಒಂದು ಸೇರೋದಕ್ಕೆ ಅಂದರೆ ಯಾವುದೇ ಒಂದು 2 ಮೂಲೆ ಸೇರೋದಕ್ಕೆ ಈ ಥರ ಒಂದು ಯಾವುದಾರ ಒಂದು ಕಡೆ 2 ಮೂಲೆಗಳು ಅಥವಾ 2 ವೃತ್ತವನ್ನು 2 ಕಡೆ ಛೇದಿಸುವುದಕ್ಕೆ ಅಥವಾ ಒಂದು ಕೂಡುವುದಕ್ಕೆ ಏನಂತ ಹೇಳ್ತೀವಿ ನಾವು ಜ ಅಂತಂತ ಹೇಳ್ತೀವಿ. ವ್ಯಾಸ ಅಂತ ತಂದಾಗ ಏನು 3 ಬಿಂದುಗಳ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿರಬೇಕು. ಅಂದರೆ ವೃತ್ತವನ್ನು ಕರೆಕ್ಟಾಗಿ 2 ಭಾಗ ಮಾಡಿರಬೇಕು. ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 8. ಪ್ರಣೀತನು ಶರ್ಟಿಗೆ 5 ಮೀಟರ್ 25 ಸೆಂಟಿಮೀಟರ್, ಪ್ಯಾಂಟಿಗೆ 6 ಮೀಟರ್ 75 ಸೆಂಟಿಮೀಟರ್ ಬಟ್ಟೆಯನ್ನು ಕೊಂಡನು. ಹಾಗಾದರೆ ಅವನು ಕೊಂಡ ಒಟ್ಟು ಬಟ್ಟೆಯ ಉದ್ದ. ಸಿಂಪಲ್ ಇದೆ ನೋಡ್ರಿ. ಇದನ್ನು ಅಡಿಷನ್ ಮಾಡಿಬಿಟ್ರೆ ಅಂತಂದ್ರೆ ಪ್ಲಸ್ ಮಾಡಿಬಿಟ್ರಾಯ್ತು. ಪ್ರಣೀತನ ಇದನ್ನು ಯಾವ್ಯಾವುದನ್ನು ಕೂಡಿಸ್ಬೇಕು ನೋಡ್ರಿ. 5 ಮೀಟರ್ 25 ಸೆಂಟಿಮೀಟ್ರನ್ನು ಫಸ್ಟ್ ಬರ್ಕೊಳ್ಳೋಣ ನೋಡ್ರಿ. 5.25 ಅಂತ ಬರ್ಕೋತೀನಿ. ಅಂದ್ರೆ 5 ಮೀಟರ್ 25 ಸೆಂಟಿಮೀಟ್ರ್ ಅಂತ ಅರ್ಥ. ನೆಕ್ಸ್ಟ್ ನೋಡ್ರಿ ಇಲ್ಲಿ 6 ಪಾಯಿಂಟ್ ಎಷ್ಟು ಅಂತ ಬರ್ಕೋತೀನಿ 75 ಅಂತ ಬರ್ಕೋತೀನಿ. ಇದನ್ನೆಲ್ಲ ಕೂಡಿಸ್ಕೋಬೇಕು. ಇದನ್ನು ಕೂಡಿಸ್ಕೊಂಡಾಗ ಎಷ್ಟಾಗತ್ತೆ ಅಂತ ಕೇಳ್ತಿದ್ದಾರೆ ಹೌದಾ. ಎಷ್ಟಾಗತ್ತೆ ನೋಡಿ
ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 12 ಮೀಟರ್ ಆಗುತ್ತೆ. ಇದನ್ನೆಲ್ಲ ಕೂಡಿಸಿದಾಗ ಎಷ್ಟಾಗುತ್ತೆ? 12 ಮೀಟರ್. ನೀವು ಬುಕ್ನಲ್ಲಿ ಬೇಕಾದ್ರೆ ಮಾಡಿ ನೋಡ್ಬೋದು ಎಷ್ಟು ಬರುತ್ತೆ ಉತ್ತರ. 12 ಮೀಟರ್. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ತಾವು ಕೊನೆಯಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದಾರಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ, ಕ್ಲಾಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ನೆಕ್ಸ್ಟ್ ನೋಡಿರಿ, ಕ್ವಶನ್ ನಂಬರ್ 9 ನೋಡಿ. ಒಂದು ಆಯತದ ಸುತ್ತಳತೆ 150 ಮೀಟರ್, ಅದರ ಉದ್ದವು 45 ಮೀಟರ್, ಅದರ ಅಗಲ ಎಷ್ಟು ಅಂತ ಕೇಳ್ತಿದ್ದಾರೆ ನೋಡ್ರಿ. ಒಂದು ಆಯತ ಅಂತ ತಂದಾಗ ಒಂದು ಫೆರಿಮೀಟರ್ ಅಂತಂತ ಹೇಳ್ತೀವಿ. ಒಂದು ಆಯತ ಅಂತ ಒಂದು ಆಯತ ಇದೆ ಅಂತ ತಿಳ್ಕೊಡ್ರಿ. ಅದರ ಸುತ್ತಳತೆ ಟೋಟಲ್ ಆಗಿ ಎಷ್ಟಿದೆ ಅಂತೆ? 150 ಇದೆ ಅಂತ. 150 ಮೀಟರ್ ಇದೆ ಅಂತ. ಹಾಗಿದ್ರೆ ಅದರ ಉದ್ದ ಎಷ್ಟಂತೆ? 45 ಅಂತ ಇದೆ ಅಂತ ಉದ್ದ. ಹೌದಾ? ಹಾಗಿದ್ರೆ ಏನನ್ನು ಕೇಳ್ತಿದ್ದಾರೆ ಅವರು? ಹಾಗಾದರೆ ಅದರ ಅಗಲ ಎಷ್ಟು ಅಂತ ಕೇಳ್ತಿದ್ದಾರೆ ನೋಡ್ರಿ. 45 ಎಷ್ಟಾಯಿತು? 45 90 ಆಯಿತು. ಹೌದಾ? ಹಾಗಾದ್ರೆ 150ರಲ್ಲಿ 90 ಮೈನಸ್ ಮಾಡಬೇಕು. ಯಾಕಂದರೆ ಇಲ್ಲೂ 45 ಇತ್ತಂದರೆ ಇಲ್ಲೂ 45 ಇರ್ತದೆ. ಹೌದಾ? ಹಾಗಾಗಿ 45 ಎಷ್ಟು? 90 ಆಯಿತು. ನೋಡಿರಿ, 150ರಲ್ಲಿ 90 ತೆಗೆದಾಗ ಎಷ್ಟು ಅಂತ ಬರ್ತದೆ ಕೇಳ್ತಿದ್ದಾರೆ. 150ರಲ್ಲಿ 90 ತೆಗೆದಾಗ ಎಷ್ಟು ಬರ್ತದೆ ನೋಡಿರಿ. ಆಪ್ಷನ್ ಎ 30 ಮೀಟರ್ ಅಂತ ಆಗ್ತದೆ. ಹೌದಾ? ಒಂದು ನಿಮಿಷ. ಎಷ್ಟು ಮೀಟರ್? ಒಂದು ಆಯತದ ಸುತ್ತಳತೆ 150, ಅದರ ಉದ್ದವು 45 ಮೀಟರ್, ಆದರೆ ಅಗಲ ಎಷ್ಟು ಅಂತ ಕೇಳ್ತಿದ್ದಾರೆ. ಜಸ್ಟ್ ನೋಡಿದ್ದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ? 30 ಮೀಟರ್ ಆಗ್ತದೆ ನೋಡಿರಿ. ಎಷ್ಟು? ಆಪ್ಷನ್ ಎ 30 ಮೀಟರ್. ಯಾಕಂತಂದರೆ ಇಲ್ಲಿ ನೋಡಿರಿ, ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ. ಇದು ಒಂದು ಆಯತ ಅಂತ ತಿಳ್ಕೊಳ್ಳಿ. ಇದು ಟೋಟಲ್ ಆಗಿ ಎಷ್ಟಿದೆ? 150 ಇದೆ ಅಂತ ತಿಳ್ಕೊಡ್ರಿ. ಟೋಟಲ್ ಆಗಿ 150 ಇದೆ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ನೋಡಿರಿ, ಇದರ ಒಂದು ಉದ್ದ ಎಷ್ಟಿದೆ? ಅದರ ಉದ್ದವು 45 ಇದೆ ಅಂತ ನೋಡ್ರಿ. ಇಲ್ಲಿ 45 ಮೀಟರ್. ಉದ್ದ ಗುಣಿಸು ಅಗಲ. ಹೌದಾ? ಉದ್ದ ಗುಣಿಸು ಅಗಲ ಮಾಡಿದಾಗ ನಮಗೇನಾಗ್ತದೆ? ಆಪ್ಷನ್ ಎ 30 ಮೀಟರ್ ಬರ್ತದೆ. ಎಷ್ಟು? ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 50 ನೋಡಿ. 196ರ ವರ್ಗಮೂಲ ಎಷ್ಟು? 196ರ ವರ್ಗಮೂಲ 14 ನೋಡ್ರಿ. 14 ನೋಡ್ರಿ. ವರ್ಗಮೂಲ ಅಂತ ತಂದಾಗ ನಿಮ್ಗೆ ಗೊತ್ತಿದೆ 8 8 64. ಹೌದಾ? ಹಾಗಿದ್ರೆ 196ರ ವರ್ಗಮೂಲ ಯಾವುದು ಅಂತ ಕೇಳ್ತಿದ್ದಾರೆ ನೋಡ್ರಿ. 14 × 14 ಮಾಡಿರಿ. 14 × 14 ಮಾಡಿರಿ. ಎಷ್ಟಾಗ್ತದೆ ನೋಡ್ರಿ? 14 × 14 ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 196 ಬರುತ್ತೆ. ಎಷ್ಟು? 196. ಹಾಗಾದರೆ ಆಪ್ಷನ್ ಎಲ್ಲಿದೆ? ಸಿದೊಳಗಿದೆ. ಆಪ್ಷನ್ ಸಿ ರೈಟ್ ಆನ್ಸರ್. 196 ಇದು 14ರ ವರ್ಗಮೂಲ. 10ರಿಂದ 20ರವರೆಗಿನ 6ರ ಅಪವರ್ತ್ಯಗಳ ಮೊತ್ತ ಅಂತ ಕೇಳಿದ್ದಾರೆ ನೋಡ್ರಿ. 10ರಿಂದ 20ರ ಒಳಗಿನ 6ರ ಅಪವರ್ತ್ಯ ಆಗಲೇ ಹೇಳಿದಾಗೆ ಅದನ್ನೆಲ್ಲ ಸಂಖ್ಯೆನ ಬರ್ಕೊಂಡು ಕೂಡಿಸ್ಬಿಟ್ರೆ ಆಯ್ತು. ಹೌದಾ? ಎಷ್ಟಾಗತ್ತೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಬಿ ಯಾವುದು? 30 ಆಗತ್ತೆ. ಆಪ್ಷನ್ ಬಿ 30 ಸರಿಯಾದ ಉತ್ತರ. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. 61,756 ಮತ್ತು 30,694 ಈ ಸಂಖ್ಯೆಗಳ ವ್ಯತ್ಯಾಸವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ನಾವು ಕಳಿಬೇಕು. 61,756ರಲ್ಲಿ 30,694 ಕಳಿಬೇಕು. ಬಂದಂಥ ಉತ್ತರವನ್ನು ಏನು ಮಾಡಬೇಕು? 10,000 ಸ್ಥಾನಕ್ಕೆ ಅಂದಾಜಿಸಬೇಕು. ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಅಂದಾಜಿಸುವುದಂತಂದ್ರೆ ನೋಡಿರಿ. ಉದಾಹರಣೆಗೆ 56 ಅಂತ ಇದ್ದರೆ ಅಂದಾಜಿಸಿದಾಗ ಎಷ್ಟಾಗ್ತದೆ? 60. ಹೌದಾ? ಹಾಗೆ 57 ಇದ್ದರೂ 60 ಆಗ್ತದೆ. ನೆಕ್ಸ್ಟ್ ನೋಡಿರಿ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿರಿ, 54 ಇತ್ತಪ್ಪ ಅಂದ್ರೆ 50 ಆಗ್ತದೆ. 53 ಇದ್ದರೂ 50, 52 ಇದ್ದರೂ 50, 51 ಇದ್ದರೂ 50. ಹೌದಾ? ಇದನ್ನು ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಅದನ್ನು ಆ ಕ್ಲಾಸ್ನ ಒಮ್ಮೆ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಆಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ನೋಡೋಣ. ಆಪ್ಷನ್ ಬಿ 30,000 ಆಗ್ತದೆ. ಎಷ್ಟು? ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 13 ನೋಡಿ. 12.5 ಭಾಗಿಲೆ 0.5ನ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಇದರ ಬೆಲೆ, ಇದನ್ನು ಭಾಗಾಕಾರ ಮಾಡಿದಾಗ ಎಷ್ಟು ಉತ್ತರ ಬರುತ್ತೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಡಿ ಯಾವುದು? 25 ಬರುತ್ತೆ ಉತ್ತರ. ಆಪ್ಷನ್ ಡಿ ರೈಟ್ ಆನ್ಸರ್. 25. ಓಕೆನಾ? ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 14 ನೋಡ್ರಿ. 4.5 ಟನ್ಗಳು ಅಂದರೆ ಡ್ಯಾಶ್ ಕಿಲೋಗ್ರಾಮ್ಗಳು ಅಂತಂತೇಳಿ. 4.5 ಟನ್ ಅಂತಂತಂದರೆ 4,500 ಟನ್ಗಳು. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 18.15 ಗಂಟೆ ಅಥವಾ 18 ಗಂಟೆ
15 ನಿಮಿಷ ಗಂಟೆನೂ 12 ಗಂಟೆ ಗಡಿಯಾರದ ವೇಳೆಯಲ್ಲಿ ಬರೆದಾಗ ನೋಡಿರಿ ಇದಕ್ಕೆ ಇದು ಎಷ್ಟು ಇದು 24 ಗಂಟೆ ಗಡಿಯಾರದಲ್ಲಿ ಎಷ್ಟು ಗಂಟೆ ಆಗಿದೆ 18 ಗಂಟೆ 15 ನಿಮಿಷ ಆಗಿದೆ. ಅದನ್ನು 12 ಗಂಟೆ ಗಡಿಯಾರ AM PMದಲ್ಲಿ ಬರೆದಾಗ ನಾವು ಎಷ್ಟಾಗ್ತದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದು ಆಪ್ಷನ್ ಸಿ 6 ಗಂಟೆ 15 ನಿಮಿಷ ಸರಿಯಾದ ಉತ್ತರ. ಆಪ್ಷನ್ ಸಿ ರೈಟ್ ಆನ್ಸರ್. 6 ಗಂಟೆ 15 ನಿಮಿಷ PM ಅಂತಂತಂದರೆ ಪೋಸ್ಟ್ ಮೆರಿಡಿಯನ್ ಅಪರಾಹ್ನ. ನೆಕ್ಸ್ಟ್ ನೋಡ್ರಿ, ಇದರ ಪ್ರತಿಬಿಂಬ ಮೂಲ ಶಬ್ದದಂತೆ ಇಲ್ಲ. ಪ್ರತಿಬಿಂಬ ಅಂತ ತಂದಾಗ ಮಿರರ್ ಎಫೆಕ್ಟ್ ಅಂದರೆ ನಾವು ಪ್ರತಿಫಲ, ಇದಕ್ಕೆ ನಾವು ನವೋದಯ ಎಕ್ಸಾಮ್ಸ್ಗಳಲ್ಲಿ ನಾವು ಕನ್ನಡಿ ಸಮಸ್ಯೆ ಅಂತ ಇರ್ತೀವಲ್ಲ ಅದನ್ನು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಡಿ ಆಗ್ತದೆ ನೋಡ್ರಿ. THAT ದ್ಯಾಟ್. ಇದು ಇದರ ಪ್ರತಿಬಿಂಬ ಮೂಲ ಶಬ್ದದಂತೆ ಇಲ್ಲ. ಅಂದರೆ ಇದನ್ನು ನಾವು ಕನ್ನಡಿಯಲ್ಲಿ ನೋಡಿದಾಗ ಮತ್ತು ನಾವು ಸೇಮ್ ಥರ ನೋಡಿರಿ TATಯನ್ನು ಕನ್ನಡಿಯಲ್ಲಿ ನೋಡಿದಾಗ TAT ಥರನೇ ಕಾಣಿಸ್ತದೆ. MAM ಇದನ್ನು ಸಹ ಕನ್ನಡಿಯಲ್ಲಿ ನೋಡಿದಾಗ ಸೇಮ್ ಕಾಣುತ್ತೆ. WOW ಇದನ್ನು ಬೇಕಾದ್ರೆ ನೀವು ಮನೇಲಿ ಕನ್ನಡಿ ಇತ್ತಂದರೆ ಮಿರರ್ ಇತ್ತಂದ್ರೆ ನೋಡಿರಿ. ಆದರೆ THAT ದ್ಯಾಟನ್ನು ಕನ್ನಡಿಯಲ್ಲಿ ನೋಡಿದಾಗ ಬೇರೆ ಥರ ಕಾಣಿಸುತ್ತೆ. ಅಂದರೆ ಈ ಮೂರು ಆಪ್ಷನ್ A B C ಒಂದೇ ಥರ ಕಾಣಿಸುತ್ತೆ, ಅಂದರೆ D ಬೇರೆ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ನೋಡಿ, ಸ್ತಂಭಾಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಸ್ತಂಭಾಕೃತಿಯಲ್ಲಿರುವಂಥ ಶೃಂಗಗಳ ಸಂಖ್ಯೆ, ಸ್ತಂಭಾಕೃತಿಯಲ್ಲಿ ಶೃಂಗಗಳು ಇರೋದಿಲ್ಲ. ಹೌದಾ, ಹಾಗಾಗಿ ಆಪ್ಷನ್ A 0 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 58. 3/4 ಕಿಲೋಮೀಟರ್ ಅಂತಂತಂದರೆ ಡ್ಯಾಶ್ ಮೀಟರ್. 500 ಮೀಟರ್, 250 ಮೀಟರ್, 750 ಮೀಟರ್ ಅಥವಾ 1000 ಮೀಟರ್ ಅಂತ ಇದೆ. 3/4 ಅಂತ ತಂದಾಗ ನೋಡಿರಿ ಎಷ್ಟು 4/3 ಭಾಗ, 4 ಭಾಗದಲ್ಲಿ 3 ಭಾಗ ಅಂತ ತಂದಾಗ 3/4 ಅಂತ ಹೇಳ್ತೀವಿ. ಉದಾಹರಣೆಗೆ 4/2 ಅಂತಂತಂದರೆ ಅರ್ಧ ಭಾಗ, 4/1 ಅಂತಂತಂದರೆ ಕಾಲು ಭಾಗ, 4/3 ಅಂತಂತಂದ್ರೆ 3/4 ಭಾಗ. ಹೌದಾ, ಇದರೊಳಗೆ 3/4 ಭಾಗ ಅಂತಂತಂದರೆ ಯಾವುದು 1000ರಲ್ಲಿ 3/4 ಅಂತಂತಂದರೆ 750. ಆಪ್ಷನ್ ಸಿ ಸರಿಯಾದ ಉತ್ತರ. 750 ರೈಟ್ ಆನ್ಸರ್. ಇದು ಭಿನ್ನ ರಾಶಿಯಲ್ಲಿ ನಿಮ್ಗೆ ಬರುತ್ತೆ. ಹೌದಾ. ನೆಕ್ಸ್ಟ್ ನೋಡ್ರಿ, 25 × A = 75ರಲ್ಲಿ A ಸ್ಥಾನದಲ್ಲಿ ಬರುವ ಅಂಕಿ ಯಾವುದು ಅಂತ ಕೇಳ್ತಿದ್ದಾರೆ. ಇದನ್ನು ಬಿಡಿಸಿದಾಗ ನಮಗೆ A ಸ್ಥಾನದಲ್ಲಿ ಯಾವ ಅಂಕಿ ಬರ್ತದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3 ಬರ್ತದೆ. ಓಕೆನಾ. 25 3 75 ಛೇದ ನೋಡ್ರಿ. ಉದಾಹರಣೆಗೆ 25 / 75 ಮಾಡಿದಾಗ 25 1 25, 25 3 75. ಸೊ 3 ಬರ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ. ಓಕೆನಾ. ಆಪ್ಷನ್ ಬಿ 3 ಸರಿಯಾದ ಉತ್ತರ. ಒಂದು ವಿಧಾನಸಭಾ ಚುನಾವಣೆಯಲ್ಲಿ ರಂಗಪ್ಪನು 85,418 ಮತಗಳನ್ನು ಹಾಗೂ ರಮೇಶನು 53,625 ಮತಗಳನ್ನು ಪಡೆದರು. ಹಾಗಾದರೆ ರಂಗಪ್ಪನು ರಮೇಶನಿಗಿಂತ ಎಷ್ಟು ಹೆಚ್ಚು ಮತ ಪಡೆದನು ಅಂತ ಇದೆ. ಇದನ್ನು ಮೈನಸ್ ಮಾಡಿಬಿಟ್ರೆ ಎಷ್ಟಾಗುತ್ತೆ ಮೈನಸ್ ಮಾಡಿದಾಗ ಅಂತ ಕೇಳ್ತಿದ್ದಾರೆ. ಎಷ್ಟು ನೋಡಿರಿ, 85,418ರಲ್ಲಿ 53,625 ಕಳೆದಾಗ 31,793 ಬರ್ತದೆ. ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆನಾ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಹೊಸ ರೀತಿಯ ವೀಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.